ದೇವನಾಂ ಪ್ರಿಯ ಎನ್ನುವ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಚಿತ್ರಕ್ಕೆ ಸಂಬಂಧಿಸಿದ ಒಂದು ಸಭೆಯಲ್ಲಿ ಚಿತ್ರದ ನಿರ್ದೇಶಕನ ಮೇಲೆ ಚಿತ್ರದ ನಾಯಕ ನಟ ಒಂದು ಬಂದೂಕಿನಿಂದ ಫೈರ್ ಮಾಡುವಂತ ಒಂದು ಕೆಲಸ ಆಗುತ್ತೆ. ಅದೃಷ್ಟವಶಾತ್ ಚಿತ್ರದ ನಿರ್ದೇಶಕ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಬಂದು ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಜೊತೆ ಮಾತನಾಡೋದಕ್ಕೆ ಚಿತ್ರದ ನಿರ್ದೇಶಕರಾಗಿರುವಂತಹ ಭರತ್ ಅವರೇ ಇದ್ದಾರೆ. ಸರ್, ನಿನ್ನೆ ಏನೇನಾಯ್ತು, ಯಾವ ವಿಚಾರಕ್ಕೋಸ್ಕರ ಸಭೆಯನ್ನು ಮಾಡ್ತಾ ಇದ್ರಿ? ಚಿತ್ರದ ನಾಯಕರಾಗಿರುವಂತಹ ತಾಂಡವೇಶ್ವರ್ ಅವರು ಯಾವ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ಈ ರೀತಿಯಾದಂತಹ ಒಂದು ವರ್ತನೆಯನ್ನು ತೋರಿದ್ರು ಸರ್? ಸರ್, ದೇವನಾಂ ಪ್ರಿಯ ಅಂತ ಒಂದು 3 ಇಯರ್ಸಿಂದ ನಡೀತಾ ಇದ್ದಂಥ ಒಂದು ಪ್ರಾಜೆಕ್ಟ್. ಸೊ ಫಸ್ಟ್ ಪ್ರೊಡ್ಯೂಸರ್ ಇರಲಿಲ್ಲ. ಸೊ ತಾಂಡವ್ ಅವರೇ ಒಂದು ರೈಟರ್ಸ್ನೆಲ್ಲ ಇಟ್ಟು ಅವರೇ ಮನೆಗೆ ಬಂದು ನನ್ನ ಹತ್ರ ಒಂದು ಲೈನ್ ಕತೆ ಇದೆ, ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಡೈರೆಕ್ಷನ್ ಮಾಡಿ ಅಂದರು. ಸೊ ಸರಿ ಅಂತೇಳಿ ಆಫೀಸೆಲ್ಲ ಹಾಕಿ ರೈಟರ್ಸ್ನೆಲ್ಲ ಕೂರಿಸಿ ಕತೆ ಮಾಡಿದ್ವಿ. ಸೊ 1 ಇಯರ್ ನಾವು ಕತೆ ಮಾಡಿದ್ವಿ. ಅದಕ್ಕೆ ಒಂದು 6 ಲಕ್ಷ ಖರ್ಚು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸೊ ರೂಮು, ರೆಂಟು, ಫುಡ್ಡು, ಟೆಕ್ನಿಷಿಯನ್ಸ್ ಅಂದರೆ ಏನು ರೈಟರ್ಸ್ ಅವ್ರಿಗೆಲ್ಲ ಇದು ಮಾಡಿದ್ದಾರೆ. 1 ವರ್ಷ ಆದಮೇಲೆ ಪ್ರೊಡ್ಯೂಸರ್ ಹಿಡಿತಾರೆ ಅವರೇ. ಸೊ ಆ ಪ್ರೊಡ್ಯೂಸರ್ನ ಓಕೆ ಮಾಡಿಸ್ತೀವಿ. ಅದಾಗಿ 1 ವರ್ಷ ಆದರೂ ಕೂಡ ಸಿನಿಮಾ ಸ್ಟಾರ್ಟ್ ಆಗೋದಿಲ್ಲ. ಸೊ ನಾನು ಆವಾಗ ಕೂತ್ಕೊಳ್ತೀನಿ, ಇಲ್ಲ ಸರ್ ಈ ರೀತಿ ಆದರೆ 2 ವರ್ಷದಿಂದ ಒಂದೇ ಜಾಗದಲ್ಲಿದ್ದರೆ ನನ್ನ ಜೀವನ ನಡೆಯೋದು ತುಂಬ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ಬೇಗ ಸ್ಟಾರ್ಟ್ ಮಾಡಿ ಅಂತ ಕೂತ್ಕೊಂಡಾಗ ಈಗ ಜೂನು ಮೇಯಿಂದ ಸ್ಟಾರ್ಟ್ ಆಗುತ್ತೆ. 25 to 30 ಡೇಸ್ ಶೂಟ್ ಮಾಡ್ತೀವಿ ನಾವು. ಶೂಟ್ ಮಾಡಾದ್ಮೇಲೆ ಇವತ್ತಿನ ತನಕ ಒಂದು 6 ತಿಂಗಳಾಯಿತು. ಇವತ್ತಿನ ತನಕನೂ ಕೂಡ ಶೂಟಿಂಗ್ ಆಗಿಲ್ಲ, ನೆಕ್ಸ್ಟ್ ಶೆಡ್ಯೂಲ್ ಆಗಿಲ್ಲ. ಆದರೆ ಅಲ್ಲಿ ಮಾಡಿದಂಥ 30 ದಿವಸದ ಇದರಲ್ಲಿ ಎಷ್ಟೋ ಜನ ಟೆಕ್ನಿಷಿಯನ್ಗೆ ದುಡ್ಡು ಬಂದಿದೆ, ಕೆಲವೊಬ್ರಿಗೆ ಬಂದಿಲ್ಲ. ಸೊ ಆ ವಿಚಾರವಾಗಿ ಅವರೆಲ್ಲ ಫೋನ್ ಮಾಡೋದು ಇವ್ರಿಗೆ, ಏಕೆಂದರೆ ಪ್ರೊಡ್ಯೂಸರು ಇದಕ್ಕೆ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಸೊ ಇನ್ಚಾರ್ಜ್ ಇವ್ರು ತೊಗೊಂಡಿದ್ದರಿಂದ ಎಲ್ಲ ಇವ್ರ ಹತ್ರನೇ ಕೇಳ್ತಾಯಿದ್ರು. ಸೊ ಇವರು ಬರ್ತಾ ಸ್ವಿಚ್ ಆಫ್ ಮಾಡ್ತಾರೆ. ಸ್ವಿಚ್ ಆಫ್ ಮಾಡಿದಾಗ ಎಲ್ಲರೂ ನನಗೆ ಫೋನ್ ಮಾಡ್ತಾರೆ. ಈಗ ನಾನು ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋಕ್ಕಾಗಿಲ್ಲ. ಸೊ ನಾನು ಅವ್ರ ಹತ್ರ ಇಲ್ಲ ಸರ್ ಆಗುತ್ತೆ, ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಇದು ಮಾತಾಡ್ತೀನಿ. ಅದಾದಮೇಲೆ ನಾನು ಪ್ರೊಡ್ಯೂಸರ್ ಡೈರೆಕ್ಟಾಗಿ ಮಾಡಿಬಿಟ್ಟು, ಇಲ್ಲ ಸರ್ ಹಿಂಗೆ ಮಾಡಿದ್ರೆ ಸರಿ ಇರೋಲ್ಲ, ಪ್ರಾಬ್ಲಮ್ಸ್ ಇದ್ದರೆ ಹೇಳ್ಕೊಳ್ಳೋಣ, ಕುತ್ಕೊಳ್ಳೋಣ, ನಮ್ಮವರು ಎಲ್ಲರೂ ಕಷ್ಟ ನೋಡಿದವರು, ಸೊ ಕುತ್ಕೊಂಡು ಸಾಲ್ವ್ ಆಗುತ್ತೆ ಬನ್ನಿ ಅಂತ ಹೇಳಿ ಕರಿತೇನೆ. ಕರೆದಾಗ ನಿನ್ನೆ ಬರ್ತಾರೆ. ಬಂದಾಗ ಮಾತುಕತೆಯಲ್ಲಿ ಕುತ್ಕೊಂಡಿರ್ತೀವಿ. ಆವಾಗ ತಾಂಡವರಾಮವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಏನಕ್ಕೆ ಕೇಳ್ತೀರಾ ನೀವು ಇದನ್ನೆಲ್ಲ ಅಂತ. ಇಲ್ಲ ಸರ್, ನಾನೊಬ್ಬ ನಿರ್ದೇಶಕನಾಗಿ ಅದನ್ನು ಕೇಳೋ ಹಕ್ಕಿದೆ ನನಗೆ, ಯಾಕೆಂದರೆ ನನ್ನನ್ನು ನಂಬಿ ಬಂದಂತಹ ತಂತ್ರಜ್ಞರು. ಸೊ ಅವ್ರ ಜೀವನ ನಾನು ಇನ್ವಾಲ್ವ್ ಆಗಬೇಕಾಗುತ್ತೆ, ಅವೆಲ್ಲ ನೀವು ಹೇಳೋಂಗಿಲ್ಲ ಅಂತ ಅವಾಚ್ಯ ಶಬ್ದದಿಂದ ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿ, ನಾನು ಯಾಕೆ ಸರ್ ಇಷ್ಟೆಲ್ಲ ಇದು ಮಾಡ್ತಾರೆ, ತಾಳ್ಮೆಯಿಂದ ಇರಿ ಅಂತ ಕೇಳ್ಕೊಳ್ತಾಯಿದ್ದೀನಿ. ಅವರಿಗೆ ರೈಸ್ ಆಗುತ್ತೆ. ಸರಿ, ನಾನು 6 ಲಕ್ಷ ಏನು ಇದಕ್ಕೆ ಕೊಟ್ಟಿದ್ದೆ ಅದನ್ನೆಲ್ಲ ವಾಪಸ್ ಕೊಡಿ ನನಗೆ ಅನ್ನೋ ರೀತಿಯಲ್ಲಿ ಮಾತುಕತೆ ಆಗುತ್ತೆ. ಆ ಮಾತುಕತೆ ಆಗ್ತಾ ಇದ್ದಂಗೆ ಇವರಿದ್ದವರು ನಾನಂದೆ, ಇಲ್ಲ ಸರ್ ನಾನದು ನಿಮ್ಮ ಕತೆಗೋಸ್ಕರ ಮಾಡಿದಂಥದ್ದು, ನೀವು ಹಾಗಿದ್ದರೆ ಪ್ರೊಡ್ಯೂಸರ್ ಆದ ತಕ್ಷಣ ನೀವು ಅವ್ರ ಹತ್ರ ಕೇಳಿ, ಇಲ್ಲ ಸರ್ ಈ ಕತೆಗೆ ನಾನು ಏನು ಮಾಡಿದ್ದೆ ಖರ್ಚು ಅದನ್ನು ನೀವು ನಿಮ್ಮ ಒಂದು ಪ್ರೊಡಕ್ಷನಿಂದ ನನಗೆ ಕೊಡಿ ಅಂತ ಕೇಳಿ. ಅದನ್ನು ನನಗೆ ಕೇಳಿದ್ರೆ ಹಾಗಾದರೆ ನಾನೇನು ಫ್ರೀಯಾಗಿ ಮಾಡೋಕ್ಕಾಗುತ್ತಾ ಅನ್ನೋ ಮಾತುಕತೆ ನಡೆಯುತ್ತೆ. ಈ ಮಾತಿನ ಬರದಲ್ಲಿ ಅವರ ಅಷ್ಟೇಂಟು ಅಂದರೆ ಒಬ್ಬ ಆಫೀಸ್ ಬಾಯ್ ಇದ್ದ, ಅವನ ಹತ್ರ ತೊಗೊಂಬ ಅದನ್ನು ಅಂತಾರೆ. ನಾನೇನು ತರಿಸ್ತಾ ಇದ್ದಾರೆ ಅಂತ ನೋಡಿದ್ರೆ ಗನ್ನು ತಂದು ಪಕ್ಕದಲ್ಲಿ ಇಟ್ಕೊಳ್ತಾರೆ, ಬ್ಯಾರಲ್ಲು ಇದ್ರದ್ದು. ಸೊ ನಾನೇ ಹೆದರ್ಸೋದಕ್ಕೆ ಅಂತ, ಯಾಕೆಂದರೆ ಅಷ್ಟು ಜನ ಇದ್ದೀವಿ, ಅಲ್ಲಿ ಕ್ಯಾಮ್ರಾಮನ್ ಇದ್ದಾರೆ, ಅಲ್ಲೇ ಕೋ ಡೈರೆಕ್ಟರ್ ಇದ್ದಾರೆ, ಅಲ್ಲೇ ಎಡಿಟರ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ಹೆದರ್ಸೋದಕ್ಕೆ ತರ್ತಾರೆ ಅಂತ ಮಾತಿನ ಇದಾಗುತ್ತೆ. ಏನು ಗುರಾಯಿಸ್ತಿ ಅಂತ ಎದ್ದುಬಿಟ್ಟು ಹಣೆಯಲ್ಲಿ ಇಡ್ತಾರೆ. ಇನ್ನೇನು ಟ್ರಿಗರ್ ಹೊತ್ಬೇಕು, ಪಕ್ಕದಲ್ಲಿದ್ದಂಥ ಎಡಿಟರು ತಳ್ತಾರೆ, ರೈಟ್ಸಿಗೆ ಹೋಗಿ ಫೈರ್ ಆಗುತ್ತೆ. ಸೊ ಅದ್ರ ಮೇಲೆ ಅಲ್ಲಿರೋದು ಚೆನ್ನಾಗಿರೋಲ್ಲ ಅಂತ ಹೊರಗಡೆ ಬಂದು ನಾನು ಇನ್ನೊಬ್ಬರು ನನ್ನ ನಿರ್ದೇಶಕರ ಸ್ನೇಹಿತ ಇದ್ದರು, ಅವ್ರ ಜೊತೆ ಮಾತಾಡಿಕೊಂಡು ನಾನು ಚೇಂಬರಿಗೆ ಕಾಲ್ ಮಾಡಿದಾಗ NM ಸುರೇಶ್ ಅವರು, ಇಲ್ಲ ಫೈರ್ ಆಗಿದೆ ಅಂದರೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟುಬಿಡಿ ಅಂತ ಒಂದು ಸಲಹೆ ಕೊಡ್ತಾರೆ. ಅವ್ರ ಸಲಹೆ ಮೇರೆಗೆ ನಾನು ಚಂದ್ರಲೇಔಟ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಭರತ್ ಅವರು ಮುಂದಾಳತ್ವದಲ್ಲಿ ರಾತ್ರಿ 9 ಗಂಟೆಗೆ ಹೋಗಿ ಮಜರ್ ಮಾಡ್ತೀವಿ. ಮಜರ್ ಮಾಡಿಬಿಟ್ಟು ಅಲ್ಲಿ ಫಾರೆನ್ಸಿಕ್ ಲ್ಯಾಬ್ ಇಟ್ಕೊಂಡು ರಾತ್ರಿ 3 ಗಂಟೆ ತನಕ ಹಾಜರಾಗುತ್ತೆ. 3-3:30 ಹಂಗೆ ಕರ್ಕೊಂಬಂದು ಅರೆಸ್ಟ್ ಮಾಡ್ತಾರೆ. ಸರ್, ಇದು ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ವ್ಯವಹಾರ ನಡೀತಾ ಇತ್ತು, ಈ ನಿಖರವಾಗಿ ವೈಮನಸ್ ನಿಮ್ಮಿಬ್ಬರ ಮಧ್ಯೆ ಯಾವಾಗಲಿಂದ ಶುರುವಾಯಿತು? ಆಮೇಲೆ ನಿನ್ನೆ ನಡೆದಂತಹ ಘಟನೆ ಬಗ್ಗೆ ನೋಡೋದಾದ್ರೆ ಅದರಲ್ಲೂ ಕೂಡ ಸಾಮಾನ್ಯವಾದ ಗನ್ನೆಲ್ಲ ಒಂದು ಬ್ಯಾರಲ್ ಗನ್ನೇ ತಂದಿರುವಂಥದ್ದು, ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಹಲ್ಲೆ ಮಾಡಬೇಕು ಅಥವಾ ನಿಮಗೆ ಪ್ರಾಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆಯನ್ನು ಒಡ್ಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬಂದಿದ್ರ ಏನು ಅಂತ ಸರ್ ಅದೇ ನಂಗೆ ಅನ್ನೋದು. ಏಕೆಂದರೆ ವೈಯಕ್ತಿಕ ಕಾರಣ ಅಂದಾಗ ಅದೊಂದು ಸೀರಿಯಸ್ ಮ್ಯಾಟ್ರ್ ಆಗಿರುತ್ತೆ. ಇಟ್ಸ್ ನಾಟ್ ಎ ವೈಯಕ್ತಿಕ ಅಲ್ವಾ, ಇದು ಪರ್ಸ್ನಲ್ ಆಗಿರೋಕ್ಕೆ ಚಾನ್ಸ್ ಇಲ್ಲ, ಇದು ಪ್ರೊಫೆಷ್ನಲ್. ಯಾಕೆಂದರೆ ನಾನು ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಇಂಥ ಜಾಗದಲ್ಲಿ ಸ್ಟಾರ್ಟ್ ಆಯಿತು ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ಸೊ ಆ ಮಾತಿನ ಇದರಲ್ಲಿ ಅವರಿಗೆಲ್ಲೋ ಟ್ರಿಗರ್ ಆಗಿರಬಹುದೇನೋ, ರೀತಿ ಆಗಿದೆ, ಆಗಬಾರ್ದಿತ್ತು, ಆಗಿದೆ ಸರ್.
ಆರಂಭದಲ್ಲಿ ಅವರೊಂದು 6 ಲಕ್ಷ ಹಣವನ್ನು ಹೂಡಿಕೆ ಮಾಡಿದ್ರು. ಅದಾದ ನಂತರ ಹೊಸ ನಿರ್ಮಾಪಕರು ಕುಮಾರಸ್ವಾಮಿ ಅವರು ಬಂದರು. ಈ ಚಿತ್ರ ಇನ್ನು ಮುಂದುವರಿಯೋದಕ್ಕೆ ಆ ಕುಮಾರಸ್ವಾಮಿ ಅವರು ಹಣವನ್ನು ಹೂಡಿಕೆ ಮಾಡ್ತಾ ಇರಲಿಲ್ವಾ, ಏನಾಗಿತ್ತು ಸರ್? ಸರ್ ಅದೇ ಈಗ ಇನ್ಚಾರ್ಜ್ ನಾನು ತೊಗೊಂಡಿದ್ದೀರಿ ನಂಗೆ ಗೊತ್ತಿರೋದು ಸರ್. ಆ್ಯಸ್ ಎ ವರ್ಕರ್ ಸರ್, ಇನ್ಚಾರ್ಜ್ ಅವ್ರು ತೊಗೊಂಡಿದ್ದರಿಂದ ಆ ಹಣಕಾಸಿನ ವ್ಯವಹಾರ ಅವರೇ ಎಲ್ಲ ನೋಡ್ತಾ ಇದ್ದಿದ್ದರಿಂದ ನನಗೆ ಅದ್ರ ಬಗ್ಗೆ ಇದಿರಲಿಲ್ಲ. ನನಗೆ ಅಷ್ಟೊಂದು ಕೇಳ್ತಾ ಇದ್ದೆ ಏನಕ್ಕೆ ಅಂತ. ಇಲ್ಲ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನೋರೇ ಹೊರತು ಅಲ್ಲಿ ಏನು ನಡೀತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ ಅನ್ನೋದು ಗೊತ್ತಿರ್ತಿರಲಿಲ್ಲ ಸರ್. ಈ ದೇವನಾಂ ಪ್ರಿಯ ಅನ್ನೋದು ಎಷ್ಟು ಬಡ್ಜೆಟ್ನ ಸಿನಿಮಾ ಮತ್ತು ಯಾವ್ಯಾವ ತಾರಾಂಗಣದವರು ನಿಮ್ಮ ಸಿನಿಮಾದಲ್ಲಿ ಇದ್ದಾರೆ, ಈ ಘಟನೆ ಆದ ನಂತರ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಸರ್? ಹಾಂ, ಇಲ್ಲ, ಚೆನ್ನಾಗೇ ಮಾಡಬೇಕು ಅಂತ ನಿರ್ಧಾರ ಮಾಡಿದಂಥ ಸಿನಿಮಾ. ಒಂದು ಜಾಯಿಂಟ್ ಫ್ಯಾಮಿಲಿ ಕತೆ. ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದರು ಈ ಶೆಡ್ಯೂಲಲ್ಲಿ. ತಾರಾ ಮೇಡಮು, ಮಾಸ್ಟರ್ ಮೇಡಮ್ ಆಗಿರ್ಬೋದು, ಚರಣ್ ರಾಜ್ ಆಗಿರ್ಬೋದು, ರವಿಶಂಕರ್ ಅವರಾಗಿರ್ಬೋದು, ಧರ್ಮ ಆಗಿರ್ಬೋದು, ಆನಂತರ ತಬಲಾ ನಾಣಿ ಅವರಾಗಿರ್ಬೋದು, ವೀಣಾ ಸುಂದರ್ ಅವರಾಗಿರ್ಬೋದು, ಗಿರಿರಾಜ್ ಅವರಾಗಿರ್ಬೋದು, ತುಂಬ ಜನ ಇದ್ದರು. ಇನ್ನೂ ಒಂದು 10-15 ಜನ ನೆಕ್ಸ್ಟ್ ಶೆಡ್ಯೂಲ್ಗೆ ಬರೋದಿತ್ತು. ಈ ವಿಚಾರವಾಗಿ ನಾನು ಕೆಲವು ಆರ್ಟಿಸ್ಟ್ ಹತ್ರನೂ ಮಾತಾಡಿದೆ ಈ ರೀತಿ. ಯಾಕಂದರೆ ವಿಚಾರ ತಿಳಿಸ್ಬೇಕಲ್ಲ, ಕೆಲವು ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಆರ್ಟಿಸ್ಟ್ಗಳಿಗೆ ಹೇಳಿದೆ ಹಿಂಗಾಗಿದೆ, ಹಿಂಗೆ ಮಾಡಿದ್ದೀನಿ ಅಂತ. ಓಕೆ, ಸಿನಿಮಾದ ನಾಯಕ ನಟ ಅನ್ನಿಸ್ಕೊಂಡವರು ಈ ರೀತಿಯ ಒಂದು ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಜೈಲಿನ ಒಳಗಡೆ ಹೋಗಿದ್ದಾರೆ. ಇವಾಗ ಸಿನಿಮಾದ ಮುಂದಿನ ಹಾದಿ ಏನು ಸರ್? ಸೊ ನಡಿಬಾರ್ದಿತ್ತು ಸರ್, ನಡೆದಿದೆ. ಬಟ್ ಯಾಕೆಂದರೆ ಇದನ್ನು ನಂಬ್ಕೊಂಡಂತಹ ಒಬ್ಬ ನಿರ್ಮಾಪಕ ಇರ್ತಾನೆ ಪಾಪ. ಜೊತೆಗೆ ನಮ್ಮದಂತಹ ಟೆಕ್ನಿಷಿಯನ್ಸ್ ಇರ್ತಾರೆ. ಯಾರಿಗೂ ಅನ್ಯಾಯ ಆಗಬಾರ್ದು. ಬಟ್ ಇದು ನಡೆದಿರೋದು ತುಂಬ ಬೇಸರದ ಸಂಗತಿ. ಸಮಯ ಉತ್ತರ ಕೊಡುತ್ತೆ ಸರ್ ಮುಂದೊಂದು ದಿವಸ. ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಬಾರ್ದು, ಆದರೂ ಕೂಡ ಸಿನಿಮಾ ರಂಗದಲ್ಲಿ ಇದೊಂದು ಆಘಾತಕಾರಿ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನು ಹೇಳ್ತೀರಾ ಸರ್? ಇವಾಗಿನ ನಟರಿಗಾಗಿರ್ಬಹುದು, ನಿರ್ದೇಶಕರಿಗಾಗಿರ್ಬೋದು, ನೀವು ಕೂಡ ಒಂದು ಸಿನಿಮಾವನ್ನು ಮಾಡಿ ಈಗಷ್ಟೇ 2-3ನೇ ಸಿನಿಮಾಕ್ಕೆ ಬರ್ತಾ ಇದ್ದೀರಾ. ಏನು ಹೇಳ್ತೀರಾ ಸರ್ ಇಂಥ ಸಮಯದಲ್ಲಿ? ಸರ್ ತಾಳ್ಮೆ ತುಂಬ ಮುಖ್ಯ ಸರ್. ಅಲ್ಲೂ ತಾಳ್ಮೆ ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಅದು ತುಂಬ ಮುಖ್ಯ. ಅದು ಸೊ ಯಾವತ್ತು ತಾಳ್ಮೆನ ಮರಿಬಾರ್ದು. ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲಿದ್ದೀವಿ, ಏನು ಮಾತಾಡ್ತಾಯಿದ್ದೀವಿ, ಎಂಥ ಸಮಸ್ಯೆನೇ ಆಗಿರ್ಬೋದು ಸರ್. ಇವತ್ತಿನ ಪರಿಸ್ಥಿತಿಯಲ್ಲಿ ಎಂಥ ಸಮಸ್ಯೆನೇ ಆಗಿದ್ರು. ಯಾಕೆಂದರೆ ಹಿಂದೆಲ್ಲ ಮಾಧ್ಯಮ ಇರಲಿಲ್ಲ, ಇನ್ನೊಂದಿರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ ಅಲ್ವಾ. ಈಗ ಎಲ್ಲ ಇರೋದ್ರಿಂದ ಜೊತೆಗೆ ನಮ್ಮ ಚೇಂಬರ್ ಇದೆ, ಮೀಡಿಯಾದವರಿದ್ದೀರಿ, ಇವೆಲ್ಲ ಮೀರಿ ಸ್ಟೇಷನ್ ಇದೆ, ಇದೆಲ್ಲ ಮೀರಿ ಕೋರ್ಟ್ ಇದೆ. ಇಷ್ಟೆಲ್ಲ ಆಪ್ಷನ್ನು ನ್ಯಾಯಕ್ಕೋಸ್ಕರ ಇದೆ ಅಂದಾಗ ಆ ಕಾನೂನನ್ನ ಕೈಗೆತ್ಕೊಳ್ಳೋದು ತಪ್ಪು ಸರ್ ಅಲ್ವಾ. ಆಮೇಲೆ ನೋಡಿ, ಏನೇ ಆಗಿರ್ಬೋದು, ಒಂದು ಮಾತು ಗೀತು ಏನೇ ವೈಮನಸ್ಯ ಏನೇ ಇದ್ರೂ ನಾಳೆ ಸರಿಯಾಗುತ್ತೆ. ಈಗ ನಿನ್ನೆ ಮಾಡೋಂಥ ಶೂಟೌಟ್ಗೆ ನನ್ನ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗಿದೆ, ಸಾರಿ ಅಂದರೂ ಕೂಡ ಅದು ಬರಲ್ಲ ಸರ್. ಇಲ್ಲಿ ನಾನೊಬ್ಬ ಸಾಯ್ತಾ ಇರಲಿಲ್ಲ, ನನ್ನ ನಂಬಿ ಬಂದಂಥ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ಸಾಯೋದು ಸರ್. ಸೊ ಇದು ಆಗಬಾರ್ದು ಸರ್, ಮುಂದೆ ಎಲ್ಲೂ ಆಗಬಾರ್ದು ಅಂತ ಬಯಸ್ತೇನೆ. ಧನ್ಯವಾದಗಳು ಸರ್. ಇದಿಷ್ಟು ಚಿತ್ರದ ನಿರ್ದೇಶಕ ಭರತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಶರತ್, ಅಶೋಕ ನ್ಯೂಸ್, ಬೆಂಗಳೂರು.